ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಇನ್ಕ್ಲೂಸಿವ್ ಮತ್ತೆ ನಾನ್ ವೈಲೆನ್ಸ್, ಇನ್ಕ್ಲೂಸಿವ್ನೆಸ್ ಅಂಡ್ ನಾನ್ ವೈಲೆನ್ಸ್, ಇದು ಬಹಳ ಮುಖ್ಯ ಅಂತಕ್ಕಂಥ ಪ್ರತಿಪಾದನೆಯನ್ನು ಅವರು ಮಾಡ್ತಾರೆ. ಇನ್ಕ್ಲೂಸಿವ್ನೆಸ್ ಅಂಡ್ ನಾನ್ ವೈಲೆನ್ಸ್, ಇದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ವಿಮುಖರಾಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಸಮಾಜವನ್ನು ನೋಡಿದ್ರೆ. ನಾವು ಗಾಂಧಿ ವಿಚಾರಗಳು, ಅಂಬೇಡ್ಕರ್ ವಿಚಾರಗಳು, ಬುದ್ಧ ಬಸವನ ವಿಚಾರಗಳು, ಅವುಗಳನ್ನ ಪಾಲನೆ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರೆ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ, ಊಟಾಟಿಕೆ ಪ್ರಯತ್ನ ಅಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ವಿಚಾರ ಸಂಕಿರಣ ಯಶಸ್ವಿಯಾಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಅಲ್ಲಿ ಮೂಡಿ ಬರ್ತಕ್ಕಂಥ ಸಲಹೆಗಳು, ವಿಚಾರಗಳು ವಿಶೇಷವಾಗಿ ಯುವ ಜನರಿಗೆ ತಲುಪಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಯುವ ಜನರು ಬದಲಾವಣೆ ಆಗಬೇಕಾಗುತ್ತೆ. ನಾನು ಯಾವುದನ್ನೇ ಈಗ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನಾನು. ಆದ್ರೆ ನಾನು ಎಲ್ಲನೂ ಮಾಡ್ಬಿಟ್ಟಿದೀವಿ ಅಂತ ಹೇಳಲ್ಲ. ಆದ್ರೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ದುರ್ಬಲ ವರ್ಗದ ಜನಕ್ಕಂದ್ರೆ ಇವತ್ತು ಶ್ರೀಮಂತಿಗೆ ಬಡತನ ಬಹಳ ದೊಡ್ಡದಾಗಿದೆ, ಸಾಮಾಜಿಕ ಅಸಮಾನತೆ ಇದೆ. ಒಂದು ಸಮಾಜದಲ್ಲಿ 1% ಇರೋರಲ್ಲಿ ಇರ್ತಕ್ಕಂಥ ಆಸ್ತಿ ಇದೆಯಲ್ಲ, ಅದು ಬಹಳ ಹೆಚ್ಚಾಗ್ತಾ ಇದೆ. ಸುಮಾರು 85% ಆಸ್ತಿ 10% ಜನರ ಕೈನಲ್ಲಿ. ನಾವು ಈ ಬಗ್ಗೆ, ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡದೆ ಹೋದ್ರೆ, ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥದ್ದು ಬಹಳ ಕಷ್ಟ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಕೂಡ ಭಾರಿ ಕಷ್ಟದ ಕೆಲಸ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು 2021ಕ್ಕೂ ಪ್ರಸ್ತುತ, ಮುಂದೆನೂ ಪ್ರಸ್ತುತ. ಬರೀ ಅವರು ಬದುಕಿದ್ದಂಥ ಕಾಲದಲ್ಲಿ ಮಾತ್ರ ಪ್ರಸ್ತುತ ಅಲ್ಲ, ಮುಂದೆನೂ ಕೂಡ ಪ್ರಸ್ತುತ ಆಗ್ತದೆ. ಅದನ್ನ ಜನರಿಗೆ, ಯುವಕರಿಗೆ, ಯುವತಿಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಂಥ ಸೆಮಿನಾರ್ಗಳ ಮೂಲಕ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಆಮೇಲೆ ಈ ವರ್ಷ ಮಹಾತ್ಮ ಗಾಂಧೀಜಿಯವರದು ಬೆಳಗಾಂನಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದಂತ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ವಿ. ಬೆಳಗಾವಿ ಅಧಿವೇಶನ ನಡೀತು, ಕಾಂಗ್ರೆಸ್ ಅಧಿವೇಶನ ನಡೀತು. ಅದೊಂದೇ ಅವರ ಅಧ್ಯಕ್ಷತೆ ವಹಿಸಿದ್ದು. ಅದು 100 ವರ್ಷ ಆಗ್ತಾ ಇದೆ, ಶತಮಾನೋತ್ಸವ ಬರ್ತಾ ಇದೆ. 1924 ಡಿಸೆಂಬರ್ ತಿಂಗಳು. ಅದಕ್ಕೆ ನಾವು ಈಗಾಗಲೇ ಅದನ್ನ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೀವಿ. ಆ ಸಮಿತಿ ಶಿಫಾರಸುಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಬಹಳ ಅರ್ಥಪೂರ್ಣವಾಗಿ ಈ 2000 ಬೆಳಗಾವಿ ಅಧಿವೇಶನ ನಡೆದು 100 ವರ್ಷ ಆಗ್ತಾ ಇದೆ, ಅದು ಮಾಡಬೇಕು. ಆಮೇಲೆ ಇತ್ತೀಚೆಗೆ ನಾವು ಮಾಡ್ತಾ ಇದ್ದೀವಿ ಪಾದಯಾತ್ರೆಯಲ್ಲಿ ಬದನವಾಳಿಗೆ ಇವರು ರಾಹುಲ್ ಗಾಂಧಿ ಅವರು ಹೋಗಿದ್ರು, ನಾನು ಹೋಗಿದ್ದೆ. ಮತ್ತೆ ನಂಜನಗೂಡು ತಾಲೂಕಿನಲ್ಲಿ ಬರತಕ್ಕಂಥದ್ದು ಮೈಸೂರು ಜಿಲ್ಲೆನಲ್ಲಿ. ಅದರ ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಸೊ
ಮಹಾತ್ಮ ಗಾಂಧೀಜಿಯವರು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ 100 ವರ್ಷ ತುಂಬೋದು ಒಂದು ಭಾಗ, ಎರಡನೇದು ಅವರ ವಿಚಾರಗಳು ಜನರಿಗೆ ತಲುಪಬೇಕು, ಯುವಕರಿಗೆ ತಲುಪಬೇಕು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಆಗಬೇಕು.